ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇದು ಫ್ರೈಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ಕ್ವಿಕ್ಕಾಗಿ ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ತಿಳಿಸ್ಕೊಡ್ತೀನಿ. ಕ್ಯಾಬೇಜ್ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕ್ಯಾಬೇಜ್ ಚಿಕ್ಕದ ಕಟ್ ಮಾಡಿಟ್ಕೊಂಡು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಕ್ಯಾಬೇಜ್ನ ಅದರಲ್ಲಿ ಹಾಕಿ ಸ್ವಲ್ಪ ನೆನೆಲಿಕ್ಕೆ ಬಿಡಿ. ಯಾಕೆಂತಂದರೆ ಕ್ಯಾಬೇಜಲ್ಲಿ ತುಂಬ ಔಷಧಿ ಅಂಶ ಹಾಕಿರ್ತಾರೆ, ಔಷಧಿನ ಹೊಡೆದಿರ್ತಾರೆ. ಸೊ ಅದಕ್ಕೋಸ್ಕರ ಕ್ಯಾಬೇಜ್ನ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ, ಸ್ವಲ್ಪ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಸಾಕು. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರ ಪುಡಿ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ದೇ ಇದನ್ನು ಕಾಯಿಸ್ಕೋಬೇಕು. ನೀರು ಹಾಕಿ ಕಾಯಿಸ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಯಿಸ್ಕೊಂಡು ಉಂಡೆ ಮಾಡಿಟ್ಕೊಳ್ಳಿ. ಇವಾಗ ಪಕ್ಕದಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ವ, ಎಣ್ಣೆ ಕೂಡ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಎಣ್ಣೆ ಕಾದಿದೆಯಲ್ಲ ಅಂದರೆ ಸ್ವಲ್ಪ ಬಿಟ್ಕೊಂಡು ನೋಡಿ. ಎಣ್ಣೆ ಕಾದ ನಂತರ ಇದನ್ನು ಮಾಡಿಟ್ಕೊಂಡಿದ್ದಂಥ ಚಿಕ್ಕ ಉಂಡೆನ ಇವಾಗ ಎಣ್ಣೆಯಲ್ಲಿ ಹಾಕಿ, ಆ್ಯಕ್ಚುಲಿ ಇದನ್ನು ಹಾಕಿದ ತಕ್ಷಣ ನಾವು ಸ್ಪೂನಲ್ಲಿ ಕಾಯಿಡಿಸ್ಬಾರ್ದು, ಯಾಕಂದರೆ ಕ್ಯಾಬೇಜು ಒಡೆಯೋ ಚಾನ್ಸಸ್ ಇರುತ್ತೆ ಅಲ್ವಾ ಉಂಡೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಬಂದಮೇಲೆ ಇದನ್ನು ಚೆನ್ನಾಗಿ ಕಾಯಿಡಿಸ್ಬೇಕು. ಚೆನ್ನಾಗಿ ಕಾಯಿಡ್ಸಾದ್ಮೇಲೆ ಮತ್ತೆ ಮಾಡಿಟ್ಕೊಂಡಿದ್ದ ಉಂಡೆಗಳನ್ನು ಮತ್ತೆ ಬಿಡಬೇಕು. 2ನೇ ರೌಂಡಿಗೆ ನಾನು ಬಿಡ್ತಾಯಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಸೇಮ್ ಗೋಬಿ ಥರನೇ ತಿಂದಿದ್ದ ಥರ ಫೀಲ್ ಬರುತ್ತೆ. ಸೊ ಇದನ್ನು ಸಾಸ್ ಜೊತೆಗೆ ಹಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ವಿಕ್ಕಾಗುತ್ತೆ, ಬೇಗ ಮಾಡ್ಬೋದು. ಯಾರು ಗೆಸ್ಟ್ ಮನೇಲಿ ಬೇಗ ಬಂದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.